ಇವತ್ತು ನಾವು ಸಾಫ್ಟ್ ಮತ್ತು ಕ್ರಿಸ್ಪಿಯಾದಂಥ ಬಾದಾಮ್ ಪೂರಿನ ಮಾಡೋಣ. ಹಬ್ಬ ಮತ್ತು ಫಂಕ್ಷನ್ಗಳಿಗೆ ತುಂಬ ಮ್ಯಾಚ್ ಆಗುವಂಥ ಒಂದು ಒಳ್ಳೆಯ ಸ್ವೀಟ್ ಅಂದರೆ ಬಾದಾಮ್ ಪೂರಿ. ಅದನ್ನು ಇವತ್ತು ಯಾವ ರೀತಿ ಮಾಡೋದಂತ ನೋಡೋಣ. ಅದಕ್ಕೂ ಮುಂಚೆನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಆಗಿ. ನಾನು ನಿಮ್ಮ ಚಿನ್ನ ಪಾಟೀಲ್ ಗೌಡ್ ಚಾನಲ್ಗೆ ಸ್ವಾಗತ. ಬನ್ನಿ ಹಾಗಿದ್ದರೆ ಇವತ್ತಿನ ಸ್ಪೆಷಲ್ ಸ್ವೀಟ್ ಆದಂಥ ಬಾದಾಮ್ ಪೂರಿನ ಯಾವ ರೀತಿ ಮಾಡೋದಂತ ನೋಡೋಣ. ಬಾದಾಮ್ ಪೂರಿನ ಮಾಡೋಕ್ಕೆ ನಾನಿಲ್ಲಿ 2 kg ಅಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ 1 ಚಿಟಿಕೆ ಉಪ್ಪು ಮತ್ತು ಅರ್ಧ ಸ್ಪೂನಷ್ಟು ಸೋಡಾ ಪುಡಿ ಮತ್ತು 1 ಬೌಲ್ನಷ್ಟು ರವಾನ ಹಾಕಿದ್ದೀನಿ. ಮತ್ತು ಇದಕ್ಕೆ ಇಲ್ಲಿ ಆರೆಂಜ್ ಕಲರ್ ಫುಡ್ ಕಲರ್ನ ಯೂಸ್ ಮಾಡ್ತೀನಿ. ನೀವು ಬೇಕಾದರೆ ಬೇರೆ ಕಲರ್ನ ಕೂಡ ಯೂಸ್ ಮಾಡ್ಕೋಬೋದು. ಅದನ್ನ ಹಾಕಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಅದಕ್ಕೆ ನಾನು ಇಲ್ಲಿ 1/2 ಬೌಲ್ನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ನೀವು ಕಾಸಿ ಕೂಡ ಹಾಕ್ಕೋಬೋದು, ಬೇಕಾದರೆ ಹಾಗೆ ಕೂಡ ಹಾಕ್ಬೋದು. ನಾನಿಲ್ಲಿ ಹಾಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರವೆ, ಹಿಟ್ಟು, ತುಪ್ಪ, ಅಡುಗೆ ಸೋಡಾ ಮತ್ತು ಫುಡ್ ಕಲರ್ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟನ್ನು ಅದಕ್ಕೆ ನಾದ್ಕೋಬೇಕು. ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಗಟ್ಟಿ ಇದ್ದರೆ ಸಾಕು. ಹಿಟ್ಟನ್ನ ನಾದ್ಕೊಂಡ ನಂತರ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಹಿಟ್ಟನ್ನ ನೆನೆಯಲ್ಲಿ ಬಿಡಬೇಕು. ನಾನಿಲ್ಲಿ ಪೂರಿ ಹಿಟ್ಟನ್ನ 2 ಗಂಟೆಗಳ ಕಾಲ ನೆನೆ ಇಟ್ಟಿದ್ದೆ. ನೀವು ಬೇಕಾದರೆ ಹೆಚ್ಚು ಹೊತ್ತು ಕೂಡ ಇಡ್ಬೋದು. ನೀವು ಎಷ್ಟು ಹೊತ್ತು ಹಿಟ್ಟು ನೆನೆಸ್ತಿರೋ ಅಷ್ಟು ಚೆನ್ನಾಗಿ ಪೂರಿ ಬರುತ್ತೆ. ನಂತರ ನಾನು ಹಿಟ್ಟನ್ನ ತೊಗೊಂಡು ಚಿಕ್ಕ ಉಳ್ಳಿನ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಪೂರಿನ ಸಣ್ಣ ಸೈಜ್ನಲ್ಲೇ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಚಿಕ್ಕ ಉಳ್ಳಿನ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ದೊಡ್ಡ ಪೂರಿ ಮಾಡ್ಕೊಳ್ಳೋದಾದ್ರೆ ಸ್ವಲ್ಪ ದೊಡ್ಡ ಉಳ್ಳಿನೂ ತೊಗೋಬಾರ್ದು. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಆ ಸೈಜಿನ ಉಳ್ಳಿನ ನಾನು ತೊಗೊಂಡಿದ್ದೀನಿ. ಈಗ ನಂತರ ಒಂದೊಂದೇ ಉಳ್ಳಿನ ತೊಗೊಂಡು ಹಿಟ್ಟಿನಲ್ಲಿ ಅದ್ದಿ ರೌಂಡ್ ಶೇಪ್ನಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಎಣ್ಣೆಯಲ್ಲಿ ಕೂಡ ಎದ್ದಿ ಲಟ್ಟಿಸ್ಕೋಬೋದು. ನಾನಿಲ್ಲಿ ಹಿಟ್ಟಿನಲ್ಲಿ ಅದ್ದಿ ಲಟ್ಟಿಸ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಆ ರೀತಿ ರೌಂಡ್ ಶೇಪ್ನಲ್ಲಿ ಲಟ್ಟಿಸ್ಕೊಂಡ ನಂತರ ಅದನ್ನ ಫೋಲ್ಡ್ ಮಾಡ್ಕೋಬೇಕು. ಟ್ರಯಾಂಗಲ್ನಲ್ಲಿ ಲಟ್ಟಿಸ್ಕೊಂಡು ಫೋಲ್ಡ್ ಮಾಡ್ಕೊಂಡ ನಂತರ 3 ಮೂಲೆನ ಚೆನ್ನಾಗಿ ಒತ್ಕೋಬೇಕು ಬೆರಳಿಂದ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಆ ರೀತಿ ನಾನು ಎಲ್ಲನೂ ಕೂಡ ಲಟ್ಟಿಸ್ಕೊಂಡು ಒಂದು ತಟ್ಟೆಯಲ್ಲಿ ಈ ರೀತಿ ಹರಡ್ಕೊಂಡಿದ್ದೀನಿ. ನಂತರ ನಾನು ಒಂದು ಪ್ಯಾನಲ್ಲಿ ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಕಾದ ನಂತರ ಲಟ್ಸಿರೋ ಪೂರಿನ ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಆ ರೀತಿ. ನಂತರ ಎಣ್ಣೆಯಲ್ಲಿ ಪೂರಿನ ಹಾಕಿದ ನಂತರ ಗ್ಯಾಸ್ ಫ್ಲೇಮ್ನ ಕಡಿಮೆ ಮಾಡಿಕೊಂಡು 2 ಬದಿಲೂ ಪೂರಿನ ಚೆನ್ನಾಗಿ ಬೇಯಿಸ್ಕೋಬೇಕು. ಪೂರಿನ ಚೆನ್ನಾಗಿ 2 ಬದಿಲೂ ಬೇಯಿಸ್ಕೊಂಡ ನಂತರ ಒಂದು ಪಾತ್ರೆಗೆ ತೆಗೆದಿಟ್ಕೋಬೇಕು. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ನೋಡಿ ಆ ರೀತಿ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನಂತರ ಒಂದು ಪಾತ್ರೆಗೆ ಹಾಕಿ ತೆಗೆದಿಟ್ಕೊಂಡಿದ್ದೀನಿ. ನಾನು ಇದೇ ರೀತಿ ಎಲ್ಲ ಪೂರಿನೂ ಹೀಗೆ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡು ಒಂದು ದೊಡ್ಡ ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ನಂತರ ನಾನು ಬೇರೆ ಒಂದು ಪಾತ್ರೆಯಲ್ಲಿ 1.5 kg ಆಗುವಷ್ಟು ಸಕ್ಕರೆನ ಹಾಕಿದ್ದೀನಿ ಮತ್ತು ಅದಕ್ಕೆ 1 ಗ್ಲಾಸ್ ನೀರನ್ನ ಕೂಡ ಹಾಕಿದ್ದೀನಿ. ಹಾಕಿ ಈಗ ಗ್ಯಾಸ್ನ ಆನ್ ಮಾಡಿಕೊಂಡು ಸಕ್ಕರೆ ಮತ್ತು ನೀರನ್ನ ಸೌಟ್ನಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಆ ರೀತಿ ನಾವು ಕೈನ ಆಡಿಸ್ತಾನೆ ಇರಬೇಕು ಸೌಟ್ನಿಂದ. ನಂತರ ನಾನು ಬೌಲ್ನಲ್ಲಿ ನೀರನ್ನ ತೊಗೊಂಡಿದ್ದೀನಿ. ಪಾಕ ಬಂದಿದೆಯೋ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ನಾನು ಈ ನೀರನ್ನ ತೊಗೊಂಡಿರೋದು. ನೋಡಿ ಇಲ್ಲಿ ಕಾಣಿಸೋದಿಲ್ಲ, ನಾನು ಆ ರೀತಿ ಹಾಕಿ ನೋಡ್ತಾ ಇದ್ದೀನಿ ಇವಾಗ ಪಾಕ ಆಗಿದೆಯೋ ಇಲ್ಲ ಅಂತ. ಇವಾಗ ಪಾಕ ಹಾಕಿದ ತಕ್ಷಣ ನೀರೊಳಗೆ ತಳದಲ್ಲಿ ಹಾಗೆ ಕೂತ್ಕೊಂಡ್ಬಿಟ್ರೆ ಅದು ಪಾಕ ಬಂದಿದೆ ಅಂತ ಅರ್ಥ. ಇವಾಗ ಗ್ಯಾಸ್ನ ಆಫ್ ಮಾಡ್ಕೋತಾ ಇದ್ದೀನಿ. ನಾನು ಆಫ್ ಮಾಡಿಕೊಂಡು ಅದಕ್ಕೆ ಏಲಕ್ಕಿ ಪುಡಿನ ಕೂಡ ಹಾಕ್ಕೊಂಡಿದ್ದೀನಿ. ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಒಂದೊಂದೇ ಪೂರಿನ ಈ ಪಾಕದಲ್ಲಿ ಅದ್ದಿ ಬೇರೆ ತಟ್ಟೆಯಲ್ಲಿ ಇಡ್ತೀನಿ. ನಂತರ ಈ ರೀತಿ ಪೂರಿನ ಪಾಕದಲ್ಲಿ ಎದ್ದಿ ಬೇರೆ ತಟ್ಟೆಯಲ್ಲಿ ಇಟ್ಟ ನಂತರ ಅದಕ್ಕೆ ನಾನು ತುರಿದಿರ್ತಕ್ಕಂಥ ಕೊಬ್ಬರಿನ ಕೂಡ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಕೊಬ್ಬರಿಗೆ ಕಲರ್ನ ಆ್ಯಡ್ ಮಾಡಿ ಹಾಕ್ಬೋದು. ಆ ರೀತಿ ಹಾಕೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ನಾನು ಆ ರೀತಿ ಏನೂ ಹಾಕ್ತಾಯಿಲ್ಲ, ಜಸ್ಟ್ ವೈಟ್ ಕಲರ್ದೇ ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ ವೀಕ್ಷಕರ, ಮನೆಯಲ್ಲಿ ನೀವು ಯಾವ ರೀತಿಯಾಗಿ ಬಾದಾಮ್ ಪೂರಿನ ಈಸಿಯಾಗಿ ಮಾಡ್ಕೋಬಹುದಂತ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಆಗಿ. ಥ್ಯಾಂಕ್ ಯು ಸೋ ಮಚ್.